ಒಂದು ನೊಣ ಬಿದ್ದಿದೆ ಅದು ಬಂದಿದೆ ಅಂತ ಹೇಳ್ಬಿಟ್ಟು ಹಾರಾಡ್ತಿದ್ದಾರೆ. ನೀವು ದಯವಿಟ್ಟು ನಾನು ಹೇಳ್ತೀನಿ ನೋಡಿ, ನೀವು ಯಾಕೆ ಅದನ್ನ ಹೈಕಮಾಂಡ್ ಇದೆ. ನಮ್ಮಲ್ಲಿ ಒಬ್ಬರನ್ನ ಚೀಫ್ ಮಿನಿಸ್ಟರ್ ಲೀಡರ್ ಮಾಡಬೇಕಾದ ವ್ಯವಸ್ಥೆ ಇದೆ. ಹೊಸದಾಗಿ ಆಯ್ಕೆಯಾದ MLAಗಳು ಕೂತ್ಬಿಟ್ಟು ಒಂದು ತೀರ್ಮಾನ ಮಾಡ್ತಾರೆ. ಅದಕ್ಕೆ AICC ಅಬ್ಸರ್ವರ್ನ ಕಳಿಸ್ತಾರೆ. ನಂತರ AICC ಹೈಕಮಾಂಡ್ ಅವರಿಗೆ ಇದರ ವರದಿ ಕಳಿಸ್ತಾರೆ. ಆ ವರದಿ ಪ್ರಕಾರ ಯಾರು ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಅಭಿಪ್ರಾಯ ತೆಗೆದು ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರನ್ನ ಬದಲಾವಣೆ ಮಾಡ್ತಿದ್ದಾರೆ ಹೈಕಮಾಂಡ್ ಅವರು ಹೇಳಿದಾರ? ನೋಡಿ, ಅದು ಹೈಕಮಾಂಡ್ಗೆ ಬಿಟ್ಟಿದ್ದು, ನಮ್ಮ CLPಗೆ ಬಿಟ್ಟಿದ್ದು. ನನಗೆ ಅದು ಹೇಳಲಿಕ್ಕೆ ಅಧಿಕಾರ ಇಲ್ಲ. ಹೈಕಮಾಂಡ್ ಅವರು ನಿಮಗೆ ಅಂತ ಹೇಳಿದ್ರೆ ನೀವು ಅವ್ರು ಬರೋ ಕಳ್ಬೇಕು. ನೋಡ್ರಿ, CM ಯಾರು ಬೇಕಾದ್ರೂ ಆಗ್ಬೋದು. ನಾನು ಹೇಳ್ತಾ ಇದ್ದೀನಿ CLP ನಿರ್ಧಾರ ತಗೊಂಡಾಗ ನೀವು ಒಂದು ನಿಮಿಷ, ನನಗೆ ಮಂತ್ರಿ ಆಗಿದೆ ದೊಡ್ಡದು. ನಾನು ರಾಜಕೀಯಕ್ಕೆ DK ಶಿವಕುಮಾರ್ ಅವರು ನೋಡಿ, ನಾನು ಚಿಕ್ಕಮಗಳೂರಲ್ಲಿ ಉಸ್ತುವಾರಿ ಸಚಿವನಾಗಿದ್ದೀನಿ. ನೆಕ್ಸ್ಟ್ ಒಂದು ಇದಿತ್ತು, ನಮ್ಮ ಪತ್ರಿಕಾ ಸಮ್ಮೇಳನ ಇತ್ತು, ಅದರಲ್ಲಿ ಆವತ್ತೇ ಹೇಳಿದೆ. ನಾನು ಮೂಡ ಮಿನಿಸ್ಟರ್ ಆಗಿದೆ 1998. ನಿಮಗೆ ಅದೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ. ನಾನೇ ಮೂಡ ಮಿನಿಸ್ಟರ್ ಆಗಿದೆ. ಆ ಕೇಸ್ ನೀವು ಸ್ಟಡಿ ಮಾಡಿದಿರಾ? ಅದರಲ್ಲಿ ಏನಾಗಿದೆ? ಒಬ್ಬರು ಶೆಡ್ಯೂಲ್ ಪರಿಶಿಷ್ಟ ಜಾತಿ ವರ್ಗದವರಿಗೆ ಒಬ್ಬರಿಗೆ ಒಂದು ಲ್ಯಾಂಡು ಆಕ್ಷನಲ್ಲಿ ತಗೊಳ್ತಾರೆ. ನೀವು ಅದು ಹಿಸ್ಟ್ರಿ ನೋಡಿ. ಆಕ್ಷನಲ್ಲಿ ತಗೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಲ್ಯಾಂಡ್ನ ಮೂಡದವರು ಆ ಕಾಲದಲ್ಲಿ ನೋಟಿಫೈ ಮಾಡ್ತಾರೆ. ನೋಟಿಫೈ ಮಾಡಿದ ಮೇಲೆ ಆ ಸಂದರ್ಭದಲ್ಲಿ ಒಂದು ಪ್ರೊಸೀಜರ್ ಇದೆ. ಬರೀ ಅವ್ರದ್ದು ಲ್ಯಾಂಡ್ ಮಾತ್ರ ಅಲ್ಲ, ಯಾರು ಶೆಡ್ಯೂಲ್ ಕಾಸ್ಟ್ ಅವ್ರದ್ದು ಲ್ಯಾಂಡ್ ಅಲ್ಲ, ಯಾರು ಶೆಡ್ಯೂಲ್ ಕಾಸ್ಟ್ ಅವ್ರದ್ದು ಲ್ಯಾಂಡ್ ಮೂಡದವ್ರು ನೋಟಿಫೈ ಮಾಡ್ತಾರೆ. ನಂತರ ಪ್ರೊಸೀಜರ್ ಪ್ರಕಾರ ಬಾಲಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಅಂದಿನ ಕಾಲದಲ್ಲಿ ಒಬ್ಬ ಖಡಕ್ IAS ಆಫೀಸರ್, ಅವರು ಕಾನೂನು ಬಿಟ್ಟು ಏನು ಮಾಡಿದ್ರು ಅವರು. ನಿಮಗೆ ಅವ್ರ ವಿಚಾರ ಗೊತ್ತಿಲ್ಲ, ಕಂಡು ಸ್ವಲ್ಪ ನೀವು ಹಿಂದೆ ಹೋಗಿ ನೋಡಿದ್ರೆ ಅವರ ಚೇರ್ಮನ್ಶಿಪ್ ಕಮಿಟಿ ಆಗಿದೆ. ಆ ಕಮಿಟಿ ಬೇರೆ ಬೇರೆ ಅಪ್ಲಿಕೇಶನ್ ತಂದು ಯಾರಿಗೆ ಡಿನೋಟಿಫೈ ಮಾಡಿಕೊಂಡು ತೀರ್ಮಾನ ತಗೊಂಡು ಅವರು ಆ ಕಮಿಟಿ ತೀರ್ಮಾನ ಆದಮೇಲೆ ಅಂದಿನ ಯಾರು ಮಿನಿಸ್ಟರ್ ಇದ್ದಾರೆ ಇವರು ಬಚ್ಚೇಗೌಡರು, ಅವರಿಗೆ ಕಳಿಸ್ಕೊಟ್ಟು ಅವರು ಅದನ್ನು ಒಪ್ಪಿಗೆ ಕೊಡ್ತಾರೆ. ಒಂದ್ಸತಿ ಡಿನೋಟಿಫಿಕೇಶನ್ ಸರ್ಕಾರ ಮಾಡಿದ್ಮೇಲೆ ಮತ್ತೆ ಅದೇ ಲ್ಯಾಂಡನ್ನ ನೋಟಿಫೈ ಮಾಡೋಂಗಿಲ್ಲ, ಗೊತ್ತಾಯ್ತಾ? ಅನ್ಲೆಸ್ ಆ ಲ್ಯಾಂಡ್ ಓನರು ಒಪ್ಪಬೇಕು. ಆ ಡಿನೋಟಿಫೈ ಆಗ್ಬಿಟ್ಟು 5 ವರ್ಷ ಆದಮೇಲೆ ನಮ್ಮ CM ಅವರ ಇದನ್ನ ತಗೊಳ್ತಾರೆ. 5 ವರ್ಷ ಆದ್ಮೇಲೆ ಅದಾಗಿ 5 ವರ್ಷ ಆದಮೇಲೆ ನನ್ನ ಸಹೋದರಿಗೆ ಅದನ್ನ ಗಿಫ್ಟ್ ಮಾಡ್ತಾರೆ. ಇದರಲ್ಲಿ ಮೂಡಗೆ ಲ್ಯಾಂಡ್ ಯಾವುದು? ಇವತ್ತು ಮೂಡ ಅಂತ ಹೇಳ್ತಿರಲ್ಲ, ಮೂಡಗೆ ಯಾವ ರೀತಿ ಲ್ಯಾಂಡ್ ಬಂದಿದೆ? ಆ ಲ್ಯಾಂಡ್ ಸರ್ವೆ ನಂಬರ್ ಲ್ಯಾಂಡ್ ಯಾವ ರೀತಿ ಬಂದಿದೆ? ಅವ್ರು ಒಂದ್ಸತಿ ಡಿನೋಟಿಫೈ ಮಾಡಿದ ಮೇಲೆ ಅವರಿಗೆ ಆ ಲ್ಯಾಂಡ್ ಬರುವಂಥದ್ದೇ ಇಲ್ಲ. ಸುಮ್ಮನೆ ಅವ್ರಿದ್ದಾನೆ ಅವ್ರು ಮೂಡ ಅಂತ ಹೇಳ್ಬಿಟ್ಟು CM ಮೇಲೆ ಪಾಪ ಆಪಾದನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈಗ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಬರಲಿ, ಅದು ನಾನು